ಆ ಮಗು ಮುಖ ನೋಡ್ದಂಗೆ ಒಂದು ಹಾರ್ಟು ನಾನು ನೋಡ್ದಂಗೆ ಮನುಷ್ಯನೆಲ್ಲ ಹೊಡೆಯೋ ಅಷ್ಟು ಇದೇನಲ್ಲ. ಮನುಷ್ಯನು ಇವಾಗ ಏನಿದೆ ಚಕ್ರಾಧಿಪತಿ ಹೊಡೆದ ಎಂಪರರ್ ಆಯ್ತಾರೆ. ಜೂನಿಯರ್ ಆರ್ಟಿಸ್ಟ್ಗೆ ಅಂದರೆ ನಿಮ್ಮ ಸಿನಿಮಾಗಳಲ್ಲಿ ದರ್ಶನ್ ಅವ್ರನ್ನ ಜೂನಿಯರ್ ಆರ್ಟಿಸ್ಟ್ ಆಗಿ ನಿಲ್ಲಿಸಿದಂಥ ಕಾಲದಿಂದನೂ ನೀವು ನೋಡಿದಿರಿ. ದರ್ಶನ್ ಅವ್ರನ್ನ ಬಗ್ಗೆ ಶಿಲ್ಪಾ ಶ್ರೀನಿವಾಸ್ ಏನು ಹೇಳ್ತಾರೆ ಇವತ್ತಿನ ಪರಿಸ್ಥಿತಿ ಅವ್ರ ಬಗ್ಗೆ? ದರ್ಶನ್ ಅವ್ರ ತಂದೆ ನಮ್ಮ ಫಿಲಮಲ್ಲಿ ಮಾಡಿದ್ದಾರೆ, ತೂಗುದೀಪ್ ಶ್ರೀನಿವಾಸ್. ಅವರಿಲ್ಲ, ಇವತ್ತು ದೇವರಾಗಿದ್ದಾರೆ, ಅವ್ರ ಬಗ್ಗೆ ಮಾತಾಡಬಾರ್ದು. ನಮ್ಮದು ಇಂಡಿಯನ್ ಅಂತ ಪಿಕ್ಚರ್ ಮಾಡಿದ್ರಿ. ಇಂಡಿಯನ್ ಕಮಲಾಸನ ಶಂಕರ್ ರಾಮಲಿಕರು ಟೈಟ್ಲು, ಅದಕ್ಕೆ ಮೊದಲು ನಾವಿಟ್ಟಿದ್ದೆ ಇಂಡಿಯನ್ ಪಿಕ್ಚರ್ ಟೈಟ್ಲು. ಆ ಫಿಲಮ್ಗೆ ನಾನು ಮದನ್ ಮಲ್ಲು ಅಂತ ನಮ್ಮ ಬಾಸ್ ಪಕ್ಕದವರು, ರಾಮ್ ನರಸಯ್ಯ, ರಾಮ್ ಬಾಬು, ನಮ್ಮ ಮಾವನ ಮಗ ಒಬ್ಬ ಕೃಷ್ಣಾರೆಡ್ಡಿ ಅಂತ 4 ಜನ ಪಾರ್ಟ್ನರ್ಸಾಗಿ ಮಾಡಿದ್ರಿ. ಅದರಲ್ಲಿ ಅಶ್ವಥ್ ಬಂದು ಗಾಂಧಿಗೆ ಸಂಕೇತ. ಈ ನಮ್ಮ ತೂಗುದೀಪ್ ಶ್ರೀನಿವಾಸ್ ಅಣ್ಣವರು ಸುಭಾಷ್ ಚಂದ್ರ ಬೋಸ್ ಸಂಕೇತ ಥರ ಇಟ್ಕೊಂಡು ಕತೆ ಮಾಡಿದರು. ಅದರಲ್ಲಿ ಆ್ಯಕ್ಟಿಂಗ್ ಮಾಡಿದ್ರು. ಆ ಕಾಲದಲ್ಲಿ 10,000 ರೂಪಾಯಿ ಅವ್ರ ರಿಮಂಡ್ರೇಷನ್ ಆಯಿತು. ಆ ರಿಮಂಡ್ರೇಷನ್ ನಾವು ಕ್ಲಿಯರ್ ಮಾಡಿಬಿಟ್ಟಿದ್ರಿ. ಅವ್ರಿಗೆ ಕೊನೆ ಶೂಟಿಂಗ್ ಮುಗಿತಾ ಬಂತು, ಹುಷಾರಿಲ್ಲದೆ ಆಯಿತು ನಮ್ಮ ಇದರಲ್ಲಿ. ನಮ್ಗೆ ಗೊತ್ತಿದ್ದಂಗೆ ನಾವು ಹಾಸ್ಪಿಟ್ಲಿಗೆ ಸೇರಿಸಿದ್ರಿ. ಅಲ್ಲಿ ಸುಮಾರು 7-8 ಸಾವಿರ ಬಿಲ್ ಆಯಿತು. ಆವಾಗ ಅವರು ನಾವೇ ಕೊಟ್ಟೆ, ಬಿಡ ನಮ್ಮದ್ರಲ್ಲಿ ವಜಾ ಮಾಡ್ಕೊಳ್ಳಿ ಆ್ಯಕ್ಟಿಂಗ್ ಮಾಡ್ತಾವ್ರೆ ಅಂತ. ಆಮೇಲೆ ನಾವು ಪಾರ್ಟ್ನರ್ಸ್ಗೆಲ್ಲ ಕೇಳಿದೆ, ಇಲ್ಲಪ್ಪ ಎಲ್ಲ ಕ್ಲಿಯರ್ ಆಗ್ಬಿಟ್ಟಿದೆ, ನೀನು ಬೇರೆ ಪಿಕ್ಚರ್ಗೆ ಹಾಕ್ಕೊಂಡಿದ್ದು ಮಾಡ್ಕೊಂಡ್ರು. ಆ ಥರ ಅವರು ಸೇವೆ ಮಾಡಿರಿ ನಾವು. ಆ ದರ್ಶನ್ನು ನೋಡಿದ್ದೀನಿ ನಾನು, ದರ್ಶನ್ಗೂ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದೆ. ಕಾರಣದಿಂದ ಮಾಡೋಕ್ಕಾಗಲಿಲ್ಲ. ಯಾವ ಟೈಮಲ್ಲಿ ಸರ್? ನಂದು ಇದು ಏನೋ ಫಾಲಿಂಗ್ ಟೈಮ್, ಡಾರ್ಕ್ ಟೈಮಲ್ಲಿ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದೆ. ಮಾಡೋಕ್ಕೆ ಬರಲಿಲ್ಲ. ಆಯಪ್ಪ ಅಂತ ಏನದು ಆ ಮಗು ಮುಖ ನೋಡ್ದಂಗೆ ಒಂದು ಹಾರ್ಟು ನಾನು ನೋಡ್ದಂಗೆ ಇದ್ರೂ ಆ ಥರ ನನಗೆ ಅದು ಇದಿಲ್ಲಮ್ಮ, ನಂಬಲ್ಲ ನಾನು. ಅಷ್ಟೆಲ್ಲ ಇಲ್ಲ. ಏನದು ಇರುವೆನೋ ಹೊಡೆದಂಗೆ ಹೊಡೆಯೋದಕ್ಕೂ ಅಷ್ಟು ದೊಡ್ಡ ಮನಸ್ಸೇನಲ್ಲ, ಮನುಷ್ಯನೆಲ್ಲ ಹೊಡೆಯೋ ಅಷ್ಟು ಇದೇನಲ್ಲ. ಅವತ್ತಿಗೇನೋ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಅನಂತರ ದಿನಗಳಲ್ಲಿ ನೀವು ಅಪ್ರೋಚ್ ಮಾಡಿದ್ರಾ ಅಥವಾ ಹೇಗೇನೋ ಅಂತ? ಆಮೇಲೆ ದುಡ್ಡು ವಾಪಸ್ ಇಸ್ಕೊಂಡ್ಬಿಟ್ಟೆ. ಆಮೇಲೆ ಮೊನ್ನೆ ಒಂದ್ಸರಿ ಹೋದೆ, ಈಗ ಒಂದು 4 ತಿಂಗಳ ಮೊದಲು ನಮ್ಮ ಮಗನ ಪಿಕ್ಚರ್ ಮೆಜೆಸ್ಟಿಕ್ ಮಾಡೋವಾಗ, ಬಾಸ್ ನಮ್ಮ ಮಗ ಮೆಜೆಸ್ಟಿಕ್ ಅಂತ ಎಂಟ್ರ್ ಆಯ್ತಾನಪ್ಪ ವಿತೌಟ್ ನೀನು ಕೇಳ್ದಿರಾ. ನಾನು ಮೆಜೆಸ್ಟಿಕ್ಕು ಇಡೀ ಬೆಂಗಳೂರು ಫೈನಾನ್ಸ್ ಮಾಡ್ತಾಯಿದ್ದೆ, ಮೆಜೆಸ್ಟಿಕ್ ನಂದು. ಆದರೂ ಟೈಟ್ಲಿನ ಹತ್ರ ಇರೋದ್ರಿಂದ ಪಾರ್ಟ್ 2 ಮಾಡೋವಾಗ ಕೇಳಬೇಕು ಅಂತ ಬಂದೆ. ಸಂತೋಷವಾಗಿ ಮಾಡು. ನಾನೇನು ಅಂದ್ಕೊಂಬಿಟ್ಟೆ, ಎಲ್ಲೋ ಪಿಕ್ಚರ್ ಮಾಡೋಕ್ಕೆ ಬಂದುಬಿಟ್ರಿ ತಿರ್ಗಾ ಅಂತ ಅಂದರು. ಕಾಫಿ ಎಲ್ಲ ಕೊಟ್ಟು ತುಂಬ ಪ್ರೀತಿಯಿಂದ ನಡ್ಕೊಂಡು ಕಳಿಸಿದ್ರು. ಆವತ್ತು ನಡ್ಸ್ಕೊಂಡು ಒಂದು 2 ತಿಂಗಳು ಹಿಂಗಾಯ್ತು. ನಾನು ಇವಾಗಲೂ ನಂಬ್ತಾ ಇಲ್ಲ, ಇನ್ನು ಆ ಮನೆಯಲ್ಲೇ ಹೋದಂಗೆ ಕಾಪಿ ಕೊಡ್ದಂಗೆ ಈ ಫೀಲಿಂಗಲ್ಲೇ ಇದ್ದೀನಿ. ಅಯ್ಯಪ್ಪ ಅಂತಾರಲ್ಲ. ಬಟ್ ಏನೇ ಆದ್ರೂ ಶ್ರೀರಾಮರಿಗೆ ಒಳ್ಳೆಯವ್ರಿಗೆ ಪರೀಕ್ಷೆ ಬರುತ್ತೆ. ನನಗೆ ಗೊತ್ತಿರೋಂಗೆ ಇಂದಿರಾ ಗಾಂಧಿ ನಾನು ನೋಡ್ಕೊಂಬಂದಿದ್ದು. ನಾನು ಅವಾಗ ಓಟಿಲಿ ಒಂದು ಮೇರಾ ಬಚ್ಚೆ ಅಂತ ಶೂಟಿಂಗ್ ಮಾಡ್ತದೆ, ಎಲ್ ವಿ ಪ್ರಸಾದ್ ಅವ್ರ ಪ್ರೊಡಕ್ಷನ್. ಆವಾಗ ಹಿಂಗೆ ಇಂದಿರಾ ಗಾಂಧಿಗೆ ಅರೆಸ್ಟ್ ಮಾಡಿದ್ದಕ್ಕೆ ಹಾಕ್ಬಿಟ್ರು. ಬಂದು ನೆಕ್ಸ್ಟು ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ಲು. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು, ನಾವೆಲ್ಲ ಒಂದೇ ಕಾಲೇಜು, ಕನಕಪುರ ಡಿ ಕೆ ಶಿವಕುಮಾರ್ ಸಾರು, ನಾವೆಲ್ಲ ರೇಣುಕಾಚಾರ್ಯ ಕಾಲೇಜಲ್ಲಿ, ಅವರು ಕಾಮರ್ಸು, ನಾನು ಸೈನ್ಸು, ಕಾಲೇಜ್ ಮೇಟ್ಸು. ಅವ್ರನ್ನ ಹಿಂಗೆ ಯಾವುದೋ ಇದ್ರ ಕೇಸಲ್ಲಿ ಇದಾಯಿತು, ಬಂದರು CM ಆಗ್ಬಿಟ್ರು, ಉಪಮುಖ್ಯಮಂತ್ರಿ. ಅವರು ಆ ಕಾಲೇಜಲ್ಲೇ ಇದ್ದಾಗಲೇ ಅವ್ರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟು ಅಂತ ಅಷ್ಟು ಏನು ಡಿಬೇಟಲ್ಲಿ ಹೊಡೆಯೋರು ಹಂಗೆ ಅವರು. ಹಂಗೆ ಇವರು ಬಂದಮೇಲೆ ದರ್ಶನ್ ಇವಾಗ ಏನಿದೆ ಚಕ್ರಾಧಿಪತಿ ಆಗ್ಬಿಡ ಎಂಪರರ್ ಆಯ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.